ಸಂವಿಧಾನದ ವಿರೋಧವಾಗಿ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಅಂತೇಳಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಸಭಾಧ್ಯಕ್ಷರೇ, ಈ ಬಿಲ್ ನಾವು ನೋಡಿದ್ರೆ ಇವ್ರು ತಂದಿರ್ತಕ್ಕಂಥ ಕಾಯ್ದೆನ ನಾವು ಪರಿಶೀಲನೆ ಮಾಡಿದ್ರೆ ಆ ಕಾಯ್ದೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶ ಕೂಡ ಸಂವಿಧಾನದ ವಿರುದ್ಧವಾಗಿರುತ್ತೆ. ಸಭಾಧ್ಯಕ್ಷರೇ, ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಅಂತಂದ್ರೆ ಈ ಒಂದು ಕಾಯ್ದೆನ ಯಾರು ತಂದವ್ರೆ, ಆ ಕಾಯ್ದೆನ ತಂದಂತವ್ರು ಆ ಕಾಯ್ದೆಯಿಂದ ಇರ್ತಕ್ಕಂಥ ಶಕ್ತಿಗಳು ಸಂಪೂರ್ಣವಾಗಿ ಸಂವಿಧಾನದ ವಿರೋಧಿ ಶಕ್ತಿಗಳು ಮತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ಆಶೋತ್ತರಗಳ ತದ್ವಿರುದ್ಧವಾಗಿ ನಡ್ಕೊಳ್ಳುವಂತ ಶಕ್ತಿಗಳು ಇವತ್ತು ಈ VB-G ರಾಮ್ಜಿ ಬಿಲ್ ನ ಕಾಯ್ದೆ ತಂದಿರ್ತಕ್ಕಂಥದ್ದು. ಸಭಾಧ್ಯಕ್ಷರೇ, ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯನ ಮಂಡಿಸಬೇಕಾದಂತ ಸಂದರ್ಭದಲ್ಲಿ ಈ ಒಂದು ಬಿಲ್ಲಿನ ಅಡಿಯಲ್ಲಿ ಸಂವಿಧಾನದ ಯಾವ ಅನುಚ್ಛೇದಗಳ ಅವಮಾನ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಭಾಧ್ಯಕ್ಷರೇ, ಈ ಒಂದು VB-G ರಾಮ್ಜಿ ಬಿಲ್ಲಿಂದ 21ನೇ ಅನುಚ್ಛೇದ ಏನಿದೆ ಆ 21ನೇ ಅನುಚ್ಛೇದದ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಈ ಬಿಲ್ಲಿನ ಆಧಾರದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸಂವಿಧಾನ 73ನೇ ತಿದ್ದುಪಡಿಯಾಗಿರ್ಬೋದು, ಆ 73ನೇ ತಿದ್ದುಪಡಿಗೆ ಕೂಡ ಈ ಕಾಯ್ದೆನ ಏನ್ ತೆಗೆದಿದ್ದಾರೆ ಅದು ತದ್ವಿರುದ್ಧವಾಗಿರುತ್ತೆ. ಮತ್ತೆ ಈ ಒಂದು ದೇಶನ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ದೇಶನ ಕಟ್ಟಿದೀವಿ. ಆ ಒಕ್ಕೂಟದ ವ್ಯವಸ್ಥೆಯ ಪ್ರತೀಕವಾಗಿರ್ತಕ್ಕಂಥ 258ನೇ ಅನುಚ್ಛೇದ ಮತ್ತೆ 270ನೇ ಅನುಚ್ಛೇದ ಈ ಒಂದು VB-G ಸ್ಪಷ್ಟವಾಗಿ ಸಂವಿಧಾನದ ಎಲ್ಲಾ ಆಶೋತ್ತರಗಳನ್ನು ಕೂಡ ಯಾವ್ದಾದ್ರು ಇದ್ರೆ ಅದು VB-G ರಾಮ್ಜಿ ಬಿಲ್ಲು ಸಂವಿಧಾನದ ವಿರುದ್ಧವಾಗಿ ಸಂವಿಧಾನದ ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟವರ ಆಶೋತ್ತರಗಳು ಏನಿತ್ತು ಅವೆಲ್ಲವಕ್ಕೂ ಕೂಡ ಸಂಪೂರ್ಣವಾಗಿ ಇರ್ತಕ್ಕಂಥ ಕಾಯ್ದೆ ಯಾವ್ದಾದ್ರು ಇದ್ರೆ ಅದು VB-G ರಾಮ್ಜಿ ಕಾಯ್ದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅನುಚ್ಛೇದಗಳು ಅದರಲ್ಲಿರ್ತಕ್ಕಂಥ ಜನರ ಆಶೋತ್ತರಗಳನ್ನ ಮರೆಸಿ ಸಭಾಧ್ಯಕ್ಷರೇ, ಈ VB-G ರಾಮ್ಜಿ ಬಿಲ್ ಅಲ್ಲಿ VB-G ರಾಮ್ಜಿ ಬಿಲ್ ಸಂವಿಧಾನದ ಪೀಠಿಕೆನ ಕೂಡ ಓದಿನ ಸಭಾಧ್ಯಕ್ಷರೇ, ಇವತ್ತು ತಾವೇನು ವಿಧಾನಸಭೆಯಲ್ಲಿ ಸಂವಿಧಾನದ ಪೀಠಿಕೆನ ಆ ಸಂವಿಧಾನದ ಪೀಠಿಕೆನ ಓದಿದ್ರೆ 3ನೇ ಸಾಲಲ್ಲೇ ಸಂವಿಧಾನದ ಪೀಠಿಕೆಯಲ್ಲೇ 3ನೇ ಸಾಲಲ್ಲಿ ಬರ್ದಿರ್ತಕ್ಕಂಥ ಅಂಶ ಎಲ್ಲರಿಗೂ ಕೂಡ ನಾವು ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯ ನ್ಯಾಯನ ಒದಗಿಸಬೇಕು ಅನ್ನೋ ಒಂದು ಆಶೆ ಏನು ನಮ್ಮ ಸಂವಿಧಾನದಲ್ಲಿದೆ. ಸಾಮಾಜಿಕ ಆರ್ಥಿಕ ನ್ಯಾಯನ ಯಾವುದಾದ್ರೂ ಕಾಯ್ದೆ ಮುಖಾಂತರವಾಗಿ ಈ ದೇಶದ ಪ್ರಜೆಗಳಿಗೆ ನಾವು ಕೊಡಲಾದ್ರೆ ಅದು MGNREGA ಮುಖಾಂತರ ಮಾತ್ರ ಸಾಧ್ಯ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೂಲಿಕರು, ಶ್ರಮಿಕರು, ಮಹಿಳೆಯರು, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಇವರೆಲ್ಲರಿಗೂ ಕೂಡ ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯನ MGNREGA ಬಿಲ್ ಮುಖಾಂತರವಾಗಿ ನಾವು ಒದಗಿಸ್ಕೊಡ್ತಾ ಇದ್ವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಇವತ್ತು ನಾವು ತಂದಿರ್ತಕ್ಕಂಥ MGNREGA ಬಿಲ್ ಅಲ್ಲಿ ಇವತ್ತು ಒಂದ್ ಮಾತು ನಾನು ಹೇಳಕ್ಕೆ ಏನ್ ಬಯಸ್ತೀನಿ ಅಂತಂದ್ರೆ, ನಮ್ಮ ಬಿಲ್ಲಿನ ಮುಖಾಂತರವಾಗಿ ನಾವಿವತ್ತು ಏನೊಂದು ಹಕ್ಕನ್ನ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಜನಕ್ಕೆ ಕೊಟ್ಟಿದೀವಿ ಅಂತಂದ್ರೆ ಉದ್ಯೋಗ ದಾನ ಅಲ್ಲ, ಉದ್ಯೋಗ ನಾವು ಜನರಿಗೆ ಮಾಡಂತ ಉಪಕಾರ ಅಲ್ಲ, ಉದ್ಯೋಗ ಒಂದು ಮಿಷನ್ ಅಲ್ಲ. ಉದ್ಯೋಗ ಅನ್ನಂಥದ್ದೇನಂತಂದ್ರೆ ಘನತೆಯಿಂದ ಬದುಕಂತ ಒಂದು ಹಕ್ಕಂತೇಳಿ ಯಾರಾದ್ರೂ ಕೊಟ್ಟಿದ್ರೆ ಅದು ನಾವು MGNREGA ಬಿಲ್ಲಿನ ಮುಖಾಂತರವಾಗಿ ಈ ಘನತೆಯಿಂದ ಬದುಕಂತ ಹಕ್ಕನ್ನ ನಾವು ಜನಕ್ಕೆ ಕಲ್ಪಿಸ್ಕೊಟ್ಟಿದ್ದೀವಿ. ಸಭಾಧ್ಯಕ್ಷರೇ, ಇವತ್ತು ಆ ಒಂದು
ಘನತೆಯಿಂದ ಬದುಕಂತ ಹಕ್ಕನ್ನ ಕಳ್ಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಘನತೆಯಿಂದ ಬದುಕಂತ ಹಕ್ಕನ್ನ ಇವತ್ತು ಕಳ್ಸ್ಕೊಂಡು ಜನರನ್ನ ಬೀದಿ ಪಾಲ್ ಮಾಡ್ತಾ ಇರ್ತಕ್ಕಂಥ ಕುತಂತ್ರನ ಹುನ್ನಾರನ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅಮಿತ್ ಶಾ ನೇತೃತ್ವದ ಬಿಜೆಪಿ ಸರ್ಕಾರ ಈ ಕುತಂತ್ರ ಹುನ್ನಾರಗಳನ್ನ ಇವತ್ತು ದೇಶದ ಎಲ್ಲ ಪ್ರಜೆಗಳ ವಿರುದ್ಧವಾಗಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಸಭಾಧ್ಯಕ್ಷರೇ ಒಂದು ವಿಶೇಷವಾದಂತ ಅಂಶನ ನಾವೇನ್ ಗಮನಿಸಬಹುದು ಅಂದ್ರೆ MGNREGA ಬಿಲ್ ಇಂದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇಂದ ಯಾರಿಗೆ ಅತ್ಯಂತ ಹೆಚ್ಚು ಅನುಕೂಲ ಆಗ್ತಾ ಇದೆ, ಯಾವ ಸಮುದಾಯಗಳಿಗೆ, ಯಾವ ಜನಾಂಗಗಳಿಗೆ, ಯಾವ ವರ್ಗಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ನಾವು ಸ್ವಲ್ಪ ಮೆಲುಕು ಹಾಕಿದ್ರೆ, ಸನ್ಮಾನ್ಯ ಸಭಾಧ್ಯಕ್ಷರೇ 2025-26ನೇ ಸಾಲಿನಲ್ಲಿ ಇವತ್ತು ನಾವು ದೇಶಾದ್ಯಂತ ಎಷ್ಟು ಹೆಣ್ಮಕ್ಳು MGNREGA ಭಾಗವಹಿಸಿದ್ರೆ ಅಂತ ನಾವು ನೋಡಿದ್ರೆ 58% ಇವತ್ತು MGNREGA ಕೂಲಿ ಮಾಡಿ ಅನುಕೂಲ ಪಡ್ಕೊಂಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಹೆಣ್ಮಕ್ಳು ಈ ದೇಶಾದ್ಯಂತ 58% ಅನುಕೂಲ ಪಡ್ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ಇವತ್ತು ಒಂದ್ ಮಾತು ಹೇಳ್ಬೇಕಂತಂದ್ರೆ ಏನ್ ನಮ್ಮ ಮುಖ್ಯಮಂತ್ರಿಗಳು ಆಪಾದನೆ ಮಾಡಿದ್ರು, ಬಿಜೆಪಿಯವರು ಮತ್ತೆ ಅವರ ಸಂಘ ಸಂಸ್ಥೆಗಳವರು ಮನುವಾದಿಗಳಂತೇನು ಹೇಳಿದ್ರು, ಆ ಮನುವಾದಿಯ ಮನಸ್ಥಿತಿ ಇವರ VB ಜೀರಾಮ್ಜಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಸಭಾಧ್ಯಕ್ಷರೇ, ಯಾಕಂದ್ರೆ ಮನುವಾದದ ಪ್ರಕಾರವಾಗಿ ಹೆಣ್ಮಕ್ಳ ಕೆಲಸ ಎರಡೇ ಇರೋದು, ಮನೆಯಲ್ಲಿಲ್ಲ ಅಡುಗೆ ಮಾಡಬೇಕು, ಇಲ್ಲ ಗರ್ಭದಲ್ಲಿ ಮಕ್ಕಳನ್ನ ಎತ್ತಬೇಕು ಅಂತ ಎರಡನೇ ಕೆಲಸ ಇವ್ರ ಪ್ರಕಾರ ಹೆಣ್ಮಕ್ಳಿಗಿರುತ್ತದ್ದು. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಜಿ ನೇತೃತ್ವದ UPA ಸರ್ಕಾರ ಹೆಣ್ಮಕ್ಕಳ ಒಂದು ಸಬಲೀಕರಣಕ್ಕೆ, ಮಹಿಳೆಯರ ಸಬಲೀಕರಣಕ್ಕೆ MGNREGA ಬಿಲ್ ನ ತಂದು 58% ಹೆಣ್ಮಕ್ಳು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ಅವ್ರ ಬದುಕುಗಳನ್ನ ಕಟ್ಕೋತಾ ಇದ್ದಾರೆ. ಈ ಒಂದು MGNREGA ಕಾಯ್ದೆ ಪ್ರಕಾರವಾಗತ್ತಂದ್ರೆ ಅದನ್ನ ಇವತ್ತು ನಿರ್ಮೂಲನೆ ಮಾಡಕ್ ಹೊರಟವರಲ್ಲ, ಇವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಸಭಾಧ್ಯಕ್ಷರೇ, ಮತ್ತೊಂದು ವಿಷಯ ಏನಂತಂದ್ರೆ ಇವತ್ತು ಇವ್ರೇನು ಈ ಕಾಯ್ದೆನ ತಂದಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೂರಲ್ ಅಂಡ್ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಗ್ರಾಮೀಣ ಅಂತ ಏನಂತ ಹೇಳ್ತವ್ರೆ. ಸಭಾಧ್ಯಕ್ಷರೇ, ಅದನ್ನ ಚಿಕ್ಕದಾಗಿ ಮಾಡಿ ಚುಟ್ಕಾಗಿ ಮಾಡಿದ್ರೆ VB ಜೀರಾಮ್ಜಿ ಅಂತ ಸಿಕ್ಕಿದೆ. ಸಭಾಧ್ಯಕ್ಷರೇ, ಇವತ್ತು ನಾನು ನಿಮ್ಮನ್ನ ಕೇಳಂತದ್ದು, ರಾಮ್ ಸೀತೆ ಮಾತೆಗೆ ಅತ್ಯಂತ ಗೌರವ ಕೊಟ್ಟಂತ ಪುರುಷರು ಯಾರಾದ್ರೂ ಇದ್ರೆ ಅದು ಶ್ರೀರಾಮನ ಹೆಸರಲ್ಲಿ ಯಾಕೆ ಈ ರೀತಿಯಾದಂತ ಅನ್ಯಾಯಗಳನ್ನ, ಅಪಚಾರಗಳನ್ನ ತಾವು ಮಾಡ್ತಾ ಇದ್ದೀರಾ? ಇದಕ್ಕೇನಾದ್ರೂ ಎದುರ್ತ ಬೀಳಬೇಕು ಅಂತಂದ್ರೆ ನಾನು ಇವರಲ್ಲಿ ಮನವಿ ಮಾಡ್ಕೊಳ್ಳೋದು, ಇದಕ್ಕೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ಮ್ಯಾನ್ಯುಯಲ್ ಲೇಬರ್ ಓರಿಯೆಂಟೆಡ್ ಡೈಲಿ ಇನ್ಕಮ್ ಅಂತ ಮಾಡಿ ಮೋದಿಜಿ ಅಂತ ಮಾಡಿ. ಯಾಕೆ ರಾಮನ ಹೆಸರಲ್ಲಿ ಅನ್ಯಾಯ ಮಾಡ್ತೀರಾ? ಅನ್ಯಾಯ ಮಾಡಿದ್ರೆ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಇವರೆಲ್ಲರಿಗೂ ಕೂಡ ನೀವು ಅನ್ಯಾಯ ಮಾಡಿದ್ರೆ ಆದ್ರೆ ನಿಮ್ಮ ಹೆಸರಲ್ಲಿ ಮಾಡ್ರಿ, ಮೋದಿಜಿ ಅಂತಾನೆ ಹೇಳ್ರಿ ಅದಕ್ಕೆ ಹೆಸರು. ಯಾಕೆ ರಾಮನ ಹೆಸರಲ್ಲಿ ಅನ್ಯಾಯ ಮಾಡ್ತೀರಾ? ಪ್ರಧಾನ ಮಂತ್ರಿ ಜಿ ಅಂತೀರಿ. ಪ್ರಧಾನ ಮಂತ್ರಿ ಹೆಸರಲ್ಲಿ ಹೆಂಗಸರಿಗೆ ಅನ್ಯಾಯ ಆಗ್ತಾ ಇದೆ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಪರಿಶಿಷ್ಟ ವರ್ಗದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪ್ರಧಾನ ಮಂತ್ರಿಗಳ ಹೆಸರಲ್ಲಿ, ಮೋದಿಜಿ ಅವರ ಹೆಸರಲ್ಲಿ ಶಾಚಿ ಅಂತ. ಯಾಕಂದ್ರೆ ಬಿಜೆಪಿ ಅವರೆಲ್ಲ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ಆಡಳಿತದವರ ಕೈಗೊಂಬೆಗಳಾಗಿ ಪರಿವರ್ತನೆ ಆಗಿ ರಾಜ್ಯದ ಹಿತಾಸಕ್ತಿಗಳನ್ನ, ರಾಜ್ಯದ ಪ್ರಜೆಗಳ ಹಿತಾಸಕ್ತಿನ ನೀವು ಸಂಪೂರ್ಣವಾಗಿ ಮರ್ತಿದ್ದೀರಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಒಂದು ಸಂದರ್ಭದಲ್ಲಿ ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಪದೇ ಪದೇ ನಾವು ಕೇಳಂತದ್ದು ವಿಕಸಿತ ಭಾರತ ಅಂತ ಹೇಳ್ತಾರೆ. ಈ ವಿಕಸಿತ ಭಾರತ ಏನು ಅಂತೇಳಿ ಇವತ್ತವರೆಗೂ ಕೂಡ ಸ್ಪಷ್ಟವಾಗಿ ನಮ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಏನ್ ವಿಕಸಿತ ಭಾರತ? 2047ನೇ ಇಸ್ವಿಯಲ್ಲಿ ವಿಕಸಿತ ಭಾರತ ಮಾಡ್ತೀವಂತ ನೀವು ಹೇಳ್ತೀರಲ್ಲ, ಆ ವಿಕಸಿತ ಭಾರತ ಅಂದ್ರೆ ಅದ್ರ ಅರ್ಥ ಏನು ಅಂತ ಯಾವತ್ತೂ ಗೊತ್ತಾಗಿಲ್ಲ. ಬಿಜೆಪಿ ಅವರು ಯಾವತ್ತೂ ಕೂಡ ಮಾತಾಡ್ತಾರೆ, ಇಲ್ಲ 50 ವರ್ಷ ಮುಂದಕ್ಕೆ ಮಾತಾಡ್ತಾರೆ, ಇಲ್ಲ 2000 ವರ್ಷ ಹಿಂದಿನ ಮಾತು ಮಾತಾಡ್ತಾರೆ. ಸದ್ಯದಲ್ಲಿ ಇವಾಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿ ಅಂದ್ರೆ, ಅದಕ್ಕೇನಾದ್ರೂ ಪರಿಹಾರ ಕೊಡ್ರಿ ಅಂದ್ರೆ ಅದಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ.
ಅದಕ್ಕೆ ಯಾವುದೇ ರೀತಿಯಾದಂತ ಸಹಾಯ ಮಾಡುವುದಕ್ಕೆ ಮುಂದೆ ಬರುವಂತದ್ದಿಲ್ಲ. ಬರೀ 2000 ವರ್ಷದ ಹಿಂದೆ ಮಾತು, 50 ವರ್ಷದ ಮುಂದೆ ಮಾತು. ವಿಕಸಿತ ಭಾರತ ಅಂತಂದ್ರೆ ಏನು ಅಂತ ಇವತ್ತಿಗೂ ಗೊತ್ತಾಗಿಲ್ಲ ಸಭಾಧ್ಯಕ್ಷರೇ. ಇವ್ರ ಪ್ರಕಾರ ಬಡತನನ ಯಾವ ತರ ನಿರ್ಮೂಲನೆ ಮಾಡಿದ್ರೆ ಬಡತನ ರೇಖೆನ ಕಡಿಮೆ ಆಗಿ ಕೆಳಗಿಸ್ತಾ ಹೋದ್ರೆ ಬಡತನ ಕಡಿಮೆ ಆಗ್ತಾ ಹೋಗ್ತದೆ. ಇವ್ರ ಪರಿಕಲ್ಪನೆಯಲ್ಲಿ ಬಡತನನ ನಾವು ನಿರ್ಮೂಲನೆ ಮಾಡ್ಬೇಕಂದ್ರೆ, ಸಮಾಜನ ಮೇಲೆತ್ತಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮರ್ತಿ ಬಡತನ ನಿರ್ಮೂಲನೆ ಅಂತಂದ್ರೆ ಬಡತನ ರೇಖೆನ ಕಡಿಮೆ ಮಾಡುವಂತದ್ದು ಅನ್ನಂತ ಒಂದು ಕಲ್ಪನೆ ಇವರೇನಿಟ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ, ಅತ್ಯಂತ ಖಂಡನೀಯವಾದಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, UPA ಸರ್ಕಾರದಲ್ಲಿ ನಾವು ನೋಡಿದ್ರೆ 2005ರಿಂದ 2015 ನಾವು UPA ಸರ್ಕಾರ ಮಾಡಿದಂತ ಸಾಧನೆ ಮಾಡಿದ್ರೆ GDPಯ ಬೆಳವಣಿಗೆ ಕೂಡ ಆಗ್ತಾ ಇತ್ತು. GDPಯ ಬೆಳವಣಿಗೆ ಜೊತೆಗೆ ಸಾಹುಕಾರ ಮತ್ತೆ ಬಡವರ ಮಧ್ಯೆ ಇದ್ದಂತ ಅಂತರ ಏನಿತ್ತು ಆ ಅಂತರ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಸಭಾಧ್ಯಕ್ಷರೇ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು NDA ಸರ್ಕಾರ ಕೇಂದ್ರದಲ್ಲಿ ಬಂದಾದ ನಂತರ ನಾವು ಸ್ಪಷ್ಟವಾಗಿ ಏನಂತ ನೋಡ್ತಾ ಇದೀವಿ ಅಂತಂದ್ರೆ, ಬಡವರು ಬಡವರಾಗೇ ಉಳ್ಕೊಂಡು ಹೋಗ್ತಾವ್ರೆ, ಬಡತನ ಜಾಸ್ತಿ ಆಗ್ತಾ ಇದೆ, ಸಾಹುಕಾರರೇ ಹೋಗ್ತಾ ಇದಾರೆ. ಬಡವರು ಮತ್ತೆ ಸಾಹುಕಾರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ, ಡಿಸ್ಪ್ಯಾರಿಟಿ ಆಫ್ ಇನ್ಕಮ್ ಏನಾಗ್ತಾ ಇದೆ, ಇದು ದಿನೇ ದಿನೇ ಹೆಚ್ಚಾಗಿ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಅದರ ನಿರ್ಮೂಲನಕ್ಕೆ ಅದನ್ನ ತೆಗೆಸಬೇಕು ಅಂತ ಯಾವುದೇ ಒಂದು ಪರಿಕಲ್ಪನೆ ಇಟ್ಕೋದೆ ಇವತ್ತು ಇವರು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಬಡವರ ಪರ ಇರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳು, ಅದರಲ್ಲಿ ಕೂಡ ವಿಶ್ವದಲ್ಲೇನೆ ಬಡತನ ನಿರ್ಮೂಲನಕ್ಕೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ಯಶಸ್ವಿಯಾದಂತ ಕಾಯ್ದೆ ಆಗಿರ್ತಕ್ಕಂಥ MGNREJ ಕಾಯ್ದೆನ ಇವತ್ತು ಇವರು ಏಕಾಏಕಿ ರಾತ್ರೋರಾತ್ರಿ ವಜಾ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಭಾಧ್ಯಕ್ಷರೇ ಎಲ್ಲರಿಗೂ ಕೂಡ ಅವಮಾನ ಮಾಡಂತ ಖಂಡನೀಯವಾದಂತ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾರೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಕಾಯ್ದೆನ ಜಾರಿಗೆ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ ಈ ಕೇಂದ್ರ ಸರ್ಕಾರದ ಮನಸ್ಥಿತಿ ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಭಾಧ್ಯಕ್ಷರೇ. ಇವತ್ತೊಂದಾತು 2005ನೇ ಇಸ್ವಿಯಲ್ಲಿ UPA ಸರ್ಕಾರ ಶ್ರೀ ಮನಮೋಹನ್ ಸಿಂಗ್ಜಿಯವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಕಾಯ್ದೆನ ಜಾರಿಗೆ ತರಬೇಕಾದಂತ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ರಾಜ್ಯಗಳ ಜೊತೆ, ಆರ್ಥಿಕ ತಜ್ಞರ ಜೊತೆ, ವಿರೋಧ ಪಕ್ಷಗಳ ಜೊತೆ, ಇವರೆಲ್ಲರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ, ಚರ್ಚೆ ಮಾಡಿ, ಬಡತನದ ನಿರ್ಮೂಲನಕ್ಕೆ ಯಾವ ಹೆಜ್ಜೆಗಳನ್ನ, ಕ್ರಮಗಳನ್ನ ನಾವು ತಗೋಬೇಕು ಅಂತ ಚರ್ಚೆ ಮಾಡಿ ಪ್ರಾಯೋಗಿಕವಾಗಿ ಪ್ರಪ್ರಥಮವಾಗಿ 90 ಜಿಲ್ಲೆಗಳಲ್ಲಿ ಈ ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆ ಪ್ರಪ್ರಥಮವಾಗಿ 90 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನ ತಂದು ತದನಂತರ ಈ ದೇಶದಲ್ಲಿರ್ತಕ್ಕಂಥ ಸುಮಾರು 600 ಜಿಲ್ಲೆಗಳಿಗೆ ಈ ಒಂದು ಕಾಯ್ದೆನ ವಿಸ್ತರಿಸಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಸಭಾಧ್ಯಕ್ಷರೇ. ಒಂದು ವಿಶೇಷ ಏನಂತಂದ್ರೆ MGNREJ ಆಕ್ಟಿನ ವಿಶೇಷತೆ ಏನಂತಂದ್ರೆ ಈ ಒಂದು ಲೋಕಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲ ಪಕ್ಷಗಳ ಸಹಕಾರದೊಂದಿಗೆ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ಈ MGNREJ ಬಿಲ್ ಸಭಾಧ್ಯಕ್ಷರೇ. ಈ ಒಂದು ಸಾಧನೆನ ಮಾಡಿರ್ತಕ್ಕಂಥದ್ದು UPA ಸರ್ಕಾರದ ಅವಧಿಯಲ್ಲಿ. ಅದೇ ಸಭಾಧ್ಯಕ್ಷರೇ, ಇವತ್ತು ಕೋಆಪರೇಟಿವ್ ಫೆಡರಲಿಸಂ ಅಂತ ಹೇಳ್ತೀವಿ, ಸಹಕಾರಿಯ ಒಂದು ಒಕ್ಕೂಟದ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ. ಆ ಕೋಆಪರೇಟಿವ್ ಫೆಡರಲಿಸಂನ ಎತ್ತಿದಂತ ಕಾಯ್ದೆ MGNREJ ಕಾಯ್ದೆ ಸಭಾಧ್ಯಕ್ಷರೇ. ಆದ್ರೆ ಇದೆ VB ಜೀರಾಮ್ಜಿ ಅಂತ ಬಿಲ್ನ ಇವರೇ ತಂದು ಸದನದಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ. ಆ ಬಿಲ್ನ ನೀವು ಬರೀ ಮೆಲ್ಕಾಕ್ಬೇಕಾಗಿದೆ ಸಭಾಧ್ಯಕ್ಷರೇ. ರಾತ್ರೋರಾತ್ರಿ ಯಾರ ಗಮನಕ್ಕೂ ಕೂಡ ತರದೆ, ಯಾರು ವಿಶ್ವಾಸಕ್ಕೆ ತಗೊಳ್ದೆ, ಯಾವ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ನಡೆಸಿದೆ ಇವತ್ತು ಆ ಬಿಲ್ನ 48 ಗಂಟೆ ಒಳಗಡೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಪಾಸ್ ಮಾಡಿ ಪ್ರಧಾನಮಂತ್ರಿಗಳ ಅಂಕುಶನ ಹಾಕ್ಬೇಕಂತಂದ್ರೆ ಅಷ್ಟು ತುರ್ತಾಗಿ ಮಾಡಂತ ಅಗತ್ಯ ಏನಿದೆ ಸಭಾಧ್ಯಕ್ಷರೇ. ಈ ರೀತಿಯಾಗಿ ರಾತ್ರೋರಾತ್ರಿ ಪಾಸ್ ಮಾಡಿರ್ತಕ್ಕಂಥ ಈ ಸರ್ಕಾರದ ಬಿಲ್ಗಳಿಗೆ ನಾನಾದ್ರೂ ಒಂದು ಹೆಸರನ್ನ ಇಟ್ಟಿದ್ದೀನಿ ಸಭಾಧ್ಯಕ್ಷರೇ, ಸರ್ಜಿಕಲ್ ಸ್ಟ್ರೈಕ್ ಬಿಲ್ ಅಂತ. ಈ ಸರ್ಜಿಕಲ್ ಸ್ಟ್ರೈಕ್ ಬಿಲ್ಗಳ ಉದ್ದೇಶ ಏನಂತಂದ್ರೆ ರಾತ್ರೋರಾತ್ರಿ ಮಾಡಬೇಕು, ಏಕಾಏಕಿ ಮಾಡಬೇಕು, ಯಾರಿಗೂ ಕೂಡ ಚರ್ಚೆ ಮಾಡಬಾರ್ದು. ಆದ್ರೆ ಪ್ರಮುಖವಾಗಿ ಇವ್ರ ತರಂತ
ಈ ಸರ್ಜಿಕಲ್ ಸ್ಟ್ರೈಕ್ ಬಿಲ್ಗಳಿಂದ ನಮ್ಮ ಸಮಾಜದ ಯಾವುದೋ ಒಂದು ವರ್ಗಕ್ಕೆ ಏಟಂತೂ ಆಗ ರೀತಿಯಲ್ಲಿ ತೊಂದರೆ ಮಾಡಂತ ರೀತಿಯಲ್ಲಂತೂ ಈ ಬಿಲ್ಗಳನ್ನ ತರ್ತಾರೆ. ಉದ್ದೇಶ ಏನಂತಂದ್ರೆ ಯಾರಿಗೋ ಒಬ್ಬರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂಡವಾಳ ಶಾಹಿಗಳಿಗೆ, ಕಾರ್ಪೊರೇಟ್ಗಳಿಗೆ, ಕಾಸಿರಂತವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವರು ಈ ಬಿಲ್ಗಳನ್ನ ತರ್ತಾರೆ. ಸಭಾಧ್ಯಕ್ಷರೇ, ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಬಿಲ್ಗಳಂತ ಇವರೇನ್ ಮಾಡಿದ್ದಾರೆ ಸಭಾಧ್ಯಕ್ಷರೇ, ಅದರ ಒಂದು ದೊಡ್ಡ ಪಟ್ಟಿನೇ ಇದೆ. ಬಹುಶಃ ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. 2017 ಡಿಮಾನಿಟೈಸೇಷನ್ ಮಾಡಿದ್ರು, ನೋಟ್ ಬಂದಿ ಮಾಡಿದ್ರು. ರಾತ್ರೋರಾತ್ರಿ ದೇಶದ ಯಾರಿಗೂ ಕೂಡ ವಿಶ್ವಾಸಕ್ಕೆ ತಗೊಂಡೆ, ಗಮನಕ್ಕೆ ತಗೊಂಡ್ ಬರ್ದೆ 500 ರೂಪಾಯಿಗಳನ್ನ, 1000 ರೂಪಾಯಿಗಳನ್ನ ಅಮಾನತ್ ಮಾಡಿದ್ರು ಸಭಾಧ್ಯಕ್ಷರು. ಆ ಮಾಡಿದಂತ ಸಂದರ್ಭದಲ್ಲಿ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಯಾವ್ಯಾವ ರೀತಿಯಾದಂತ ತೊಂದರೆಗಳಾಯ್ತು ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರಂತ ವಿಷಯ ಸಭಾಧ್ಯಕ್ಷರೇ. ಜನರಿಗೆ ತೊಂದರೆ ಆಗಂತದ್ದಿರ್ಲಿ, ಈ ದೇಶದ ಬೆಳವಣಿಗೆ ಏನಿತ್ತು ಸರ್ಸಮಾರವಾಗಿ 7.4 GDP ಪ್ರಗತಿಯಲ್ಲಿ ಏನು ಈ ದೇಶ ಬೆಳವಣಿಗೆ ಆಗ್ತಾ ಇತ್ತು, ಇವ್ರು ತಂದಂತ ಅವೈಜ್ಞಾನಿಕವಾದಂತ ಡಿಮಾನಿಟೈಸೇಷನ್ ಸರ್ಜಿಕಲ್ ಸ್ಟ್ರೈಕ್ ಕಾಯ್ದೆ ಏನಾಯ್ತು, ಆ ಡಿಮಾನಿಟೈಸೇಷನ್ ಇಂದ ಈ ದೇಶದ ಆರ್ಥಿಕ ಬೆಳವಣಿಗೆ ಪ್ರಗತಿ 7.4 ಇರಬೇಕಾಗಿದ್ದು 6.4ಕ್ಕೆ ತತ್ತೋಗಿ ಇಳಿದೋಯ್ತು ಸಭಾಧ್ಯಕ್ಷರೇ. ಆ ಒಂದು ಸಂದರ್ಭದಲ್ಲಿ ಏನ್ ಹೇಳಿದ್ರು, ಕಪ್ಪು ಹಣನೆಲ್ಲ ಹಿಡಿದಾಕ್ಬಿಡ್ತೀವಿ, ವಿದೇಶದಲ್ಲಿರ್ತಕ್ಕಂಥ ಭಯೋತ್ಪಾದಕ ಗುಂಪುಗಳಿಗೆಲ್ಲ ಹೋಗ್ತಾ ಇರ್ತಕ್ಕಂಥ ಫಂಡಿಂಗ್ ಅನ್ನ ನಿಲ್ಲಿಸ್ಬಿಡ್ತೀವಿ, ರಾಜಕಾರಣಿಗಳ ಹತ್ತಿರಂತ ಕಪ್ಪು ಹಣ ಎಲ್ಲ ಲಾಕ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ಸಭಾಧ್ಯಕ್ಷರೇ, ನಾಚಿಕೆ ಆಗ್ಬೇಕು, ಅವಮಾನ ಆಗ್ಬೇಕು, ಮಾನ ಮರ್ಯಾದೆ ಇದ್ದವರು ಇವತ್ತು ದೇಶದಲ್ಲಿದ್ದಂತ 15,41,000 ಕೋಟಿಗಳ ಪೈಕಿ ಏನು ಕರೆನ್ಸಿ ಅಂತ ನಾವೇನ್ ಕರಿತೀವಿ, ಹಾರ್ಡ್ ಕರೆನ್ಸಿಯಲ್ಲಿದ್ದಂತ 15,41,000 ಕೋಟಿಯ ಪೈಕಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಸರ್ಕಾರದ ಒಂದು ಗಮನಕ್ಕೆ ಬಂದಂಥದ್ದು 15,31,000 ಕೋಟಿ. ಸಭಾಧ್ಯಕ್ಷರೇ, ಹಂಗಂತಂದ್ರೆ 99.3% ಅಷ್ಟು ಏನು ಇತ್ತೋ ಕಾಸು ಅದೆಲ್ಲ ಕೂಡ ವಾಪಸ್ ಸರ್ಕಾರಕ್ಕೆ ಬಂತು. ಸಭಾಧ್ಯಕ್ಷರೇ, ಇವ್ರು ಮಾಡಿದಂತ ಸಾಧನೆ ಏನಂತಂದ್ರೆ 10,000 ಕೋಟಿ ರೂಪಾಯಿಗಳು ಮಾತ್ರ ಇವತ್ತು ಅಮಾನತ್ತಾಯ್ತು. ಆ 10,000 ಕೋಟಿ ರೂಪಾಯಿಗಳನ್ನ ನೀವು ರಿಕವರಿ ಮಾಡಕ್ಕೆ ಹೊಸದಾಗಿ ಪ್ರಿಂಟ್ ಮಾಡಿದಂತ 500 ರೂಪಾಯಿಗಳು, 2,000 ರೂಪಾಯಿಗಳು ನೋಟ್ಗಳಿಗೆ ಇವ್ರು ಬಿಜೆಪಿ ಸರ್ಕಾರ ಹೊಸ ನೋಟ್ ಪ್ರಿಂಟ್ ಮಾಡಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅಂದ್ರೆ 20,000 ಕೋಟಿ ರೂಪಾಯಿಗಳನ್ನ ಹೊಸ ನೋಟ್ ಪ್ರಿಂಟ್ ಮಾಡಕ್ ಕಳ್ಸಿದ್ರು. ಉಳಿಸಿದ್ದು ಇವರು 10,000 ಕೋಟಿ, ಹೊಸ ನೋಟ್ ಪ್ರಿಂಟ್ ಮಾಡಕ್ ಇವ್ರು ಖರ್ಚು ಮಾಡಿದ್ದು 20,000 ಕೋಟಿ. ಅಂದ್ರೆ ಹೊಸದಾಗಿ ಇವ್ರು ಮಾಡಿದಂತ ಅವೈಜ್ಞಾನಿಕವಾದಂತ ಡಿಮಾನಿಟೈಸೇಷನ್ ಇಂದ ಈ ದೇಶದ ಕಂದಾಯ ಟ್ಯಾಕ್ಸ್ ಕಟ್ಟಂತ, ತೆರಿಗೆ ಕಟ್ಟಂತ ಸಾರ್ವಜನಿಕರ ಮೇಲೆ ಅವೈಜ್ಞಾನಿಕವಾದಂತ ಕ್ರಮದಿಂದ 10,000 ಕೋಟಿ ರೂಪಾಯಿಗಳ ಹೊರೆನ ಹೊರಿಸಿರ್ತಕ್ಕಂಥ ಇವ್ರಿಗೆ ನಾಚಿಕೆ ಅವಮಾನ ಆಗಬೇಕು ಸಭಾಧ್ಯಕ್ಷರೇ. ಮಾನ ಮರ್ಯಾದೆ ಇಲ್ಲದೆ ಇವತ್ತು ಇವರು ಮಾತಾಡ್ತಾರೆ VBG ರಾಮ್ಜಿ ಬಿಲ್ ಬಗ್ಗೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿಯಲ್ಲಿ ವಿಶ್ವಾದ್ಯಂತ ಕೋವಿಡ್ನ ಸಂಕ್ರಮಣ ಆದಂತ ಸಂದರ್ಭದಲ್ಲಿ, ಎಲ್ಲ ಕಡೆ ಪ್ಯಾಂಡಮಿಕ್ ಆದಂತ ಸಂದರ್ಭದಲ್ಲಿ ಏನ್ ಇವರು ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡಿದ್ರು, ಆ ಅವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ನಗರಗಳಲ್ಲಿ ಬಂದಿರತಕ್ಕಂಥ ವಲಸೆ ಕಾರ್ಮಿಕರಿಗೆ ಯಾವ ತರದ ನೆರವನ್ನ ಕೊಡಬೇಕು ಅಂತೇಳಿ ಇವ್ರು ಅವತ್ತು ತೀರ್ಮಾನ ಮಾಡಬೇಕಾಗಿತ್ತು ಸಭಾಧ್ಯಕ್ಷರೇ. ಆದ್ರೆ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಒಂದು ಕ್ರಮನ ತಗೊಳ್ಳದೆ ಇವರು ರೈತ ವಿರೋಧಿಯಾಗಿ, ದಲಿತ ವಿರೋಧಿಯಾಗಿ, ಜನ ವಿರೋಧಿಯಾಗಿ ಇವತ್ತು ಇವರೇನು ಲಾಕ್ಡೌನ್ ಮಾಡಿದ್ರು, ಆ ಲಾಕ್ಡೌನ್ ಇಂದ ಕೋಟ್ಯಾಂತರ ಜೀವನಗಳನ್ನ ಹಾಳು ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಸಭಾಧ್ಯಕ್ಷರು. ಅದೇ ರೀತಿಯಲ್ಲಿ ಮತ್ತೊಂದು ಜನ ವಿರೋಧಿ, ಈ ದೇಶದ ಬೆನ್ನೆಲುಬೇನು ಅಂತಂದ್ರೆ, ಈ ದೇಶದ ಅನ್ನದಾತರು ಯಾರು ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ರೈತರು, ಈ ದೇಶದ ಬೆನ್ನೆಲುಬು, ಈ ದೇಶದ ಅನ್ನದಾತರು. ಇವತ್ತು ನೀವು ತಿನ್ನಂತ ಅನ್ನ ಆಗಿರ್ಬೋದು, ನಾನ್ ತಿನ್ನಂತ ಅನ್ನ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಈ ದೇಶಕ್ಕೆ ಯಾರು ಕೊಡ್ತಾ ಇದಾರೆ ಅಂತಂದ್ರೆ ಈ ದೇಶದ ರೈತರು ಕೊಡ್ತಾ ಇದಾರೆ ಸಭಾಧ್ಯಕ್ಷರೇ. ಇವತ್ತು ಆ ರೈತರ ವಿರುದ್ಧವಾಗಿ ಇವ್ರು ರಾತ್ರೋರಾತ್ರಿ ತಂದಂತ ಕಾಯ್ದೆಗಳ ಪರಿಣಾಮವಾಗಿ ನೂರಾರು ರೈತರು ದೆಹಲಿ ಹತ್ರ ಪ್ರತಿಭಟನೆ ಮಾಡ್ತಾ ಅವ್ರ ಜೀವನಗಳನ್ನ ಕಳ್ಕೊಂಡಂತದ್ದನ್ನ ನಾವು ನೋಡಿದ್ವಿ ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ರೈತರ ಪರವಾಗಿ ಇವತ್ತು ನಾವು ಕಾಯ್ದೆನ ತರ್ತೀವಿ, 60 ದಿನ ಬ್ರೇಕ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ,
ಆವತ್ತು ನಿಮ್ಮ ರೈತ ಪರ ಕಾಳಜಿ ಏನಾಗಿತ್ತು ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ. ಆ ಒಂದು ಸಂದರ್ಭದಲ್ಲಿ ಸಂಖ್ಯೆಯಲ್ಲಿ ವರ್ಷಾನುಗಟ್ಟಲೆ ರೈತರ ಮಾಡಬೇಕಂತ ಸಂದರ್ಭದಲ್ಲಿ ಬಿಜೆಪಿ ಪಾರ್ಟಿಯಲ್ಲಿದ್ದು ಪ್ರಧಾನ ಮಂತ್ರಿಗಳಲ್ಲಿದ್ರು, ಗೃಹ ಸಚಿವರಲ್ಲಿ ಹೋಗಿದ್ರು, ಕೃಷಿ ಸಚಿವರೇನಾಗಿದ್ರು, ರೈತರು ನಿಮ್ಗೆ ಆ ಒಂದು ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಇವತ್ತೇನು ಈ ಒಂದು ಕಾಯ್ದೆಗಳನ್ನ ಇವರು ತರ್ತಾರೆ, ಅದು ಇವರು ಏಕಚಕ್ರಾಧಿಪತ್ಯ ಸರ್ವಾಧಿಕಾರದ ಧೋರಣೆಗಳನ್ನ ಎತ್ತೋರಿಸುತ್ತೆ ಸಭಾಧ್ಯಕ್ಷರು. ಇವ್ರು ತರಂತ ಕಾಯ್ದೆಗಳು ಜನಕ್ಕೆ ಲಾಭ ಆಗದಾದ್ರೆ, ಜನಕ್ಕೆ ಅನುಕೂಲ ಆಗದಾದ್ರೆ ಚರ್ಚೆ ಮಾಡಿ, ಗಂಟೆಗಟ್ಟಲೆ ಚರ್ಚೆ ಮಾಡಲಿ, ಸಮಾಲೋಚನೆ ಮಾಡಲಿ, ಆರ್ಥಿಕ ತಜ್ಞರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ಇವತ್ತದು ಯಾವುದು ಮಾಡಿದೆ 48 ಗಂಟೆ ಒಳಗಡೆ ಈ ಕಾಯ್ದೆನ ಜಾರಿಗೆ ತರಂತ ಅಗತ್ಯ ಏನಾದ್ರು ಇತ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಕ್ ಬಯಸಿದೆ ಸಭಾಧ್ಯಕ್ಷರೇ. ಈ ಒಂದು ಕಾಯ್ದೆಯಲ್ಲಿ ಮನ್ರೇಗಾ ಅಡಿಯಲ್ಲಿ ನಾವೇನಂತ ಹೇಳಿದ್ವಿ ಅಂತಂದ್ರೆ ಇನ್ನ ಅರ್ಧ ಗಂಟೆ ಇದೆ, ಇನ್ನ ಮುಕ್ಕಾಲು ಗಂಟೆ ಮಾತಾಡ್ಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಏನ್ ನಮ್ಮ MGNREGA ಕಾಯ್ದೆ ಅಡಿಯಲ್ಲಿ ನಾವು ಕೊಟ್ಟಂತ ಸ್ಪಷ್ಟ ವಾಗ್ದಾನ ಈ ದೇಶದ ಗ್ರಾಮಾಂತರ ಜನರಿಗೆ ಏನಂತಂದ್ರೆ, ನೀವೇನಾದ್ರೂ ಅರ್ಜಿ ಹಾಕ್ರಿ, ಉದ್ಯೋಗ ಮಾಡಕ್ ನೀವು ಕೇಳ್ಕೊಳ್ಳಿ, ನಿಮ್ಗೆ ಉದ್ಯೋಗ ಕೊಟ್ಟೇ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ವಿ. ಸ್ವಾಭಿಮಾನನ, ಘನತೆನ, ಉದ್ಯೋಗ ಮುಖಾಂತರವಾಗಿ ಘನತೆನ, ಸ್ವಾಭಿಮಾನನ ಈ ದೇಶದ ಜನಕ್ಕೆ ಕೊಡ್ತೀವಿ ಅಂತ ಆಶ್ವಾಸನೆನ ನಾವು ಕೊಟ್ವಿ ಸಭಾಧ್ಯಕ್ಷರೇ. ಇವತ್ತು ಇವ್ರೇನ್ ಮಾಡಿದ್ದಾರೆ, ಎಲ್ಲಾರ್ಗೂ ಉದ್ಯೋಗ ಅಂತ ಹೇಳ್ತಾರೆ, ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಬಿಲ್ಲನೇ ಸ್ಪಷ್ಟವಾಗಿ ಹೇಳುತ್ತೆ ಬರೀ ಯಾವ್ಯಾವ ಏರಿಯಾಗಳು, ಯಾವ್ಯಾವ ಜಾಗಗಳು, ಯಾವ್ಯಾವ ಸ್ಥಳಗಳು ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೋ ಆ ನೋಟಿಫೈ ಮಾಡಿದಂತ ಜಾಗಗಳಲ್ಲಿ ಮಾತ್ರ ಉದ್ಯೋಗ ಕಲ್ಪಿಸ್ಕೊಡ್ಬೋದು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವ್ರು ನೋಟಿಫೈ ಮಾಡದೇ ಇದ್ದಂತ ಜಾಗಗಳಲ್ಲಿ ಬಡವರಿಲ್ಲ, ಆ ಬಡವರು ಉದ್ಯೋಗ ಬೇಕಂದ್ರೆ ಎಲ್ಲೋಗ್ಬೇಕು, ಮತ್ತೆ ವಲಸೆ ಹೋಗ್ಬೇಕಾ? ಅವ್ರಿರಂತ ಜಾಗಗಳನ್ನ ಬಿಟ್ಟು ಅವ್ರ ಮಕ್ಕಳನ್ನ, ವಯಸ್ಸಾದಂತ ತಂದೆ ತಾಯಿಗಳನ್ನ ಕರ್ಕೊಂಡು ಇವ್ರು ಯಾಕೆ ನೋಟಿಫೈ ಮಾಡ್ತಾರೆ, ಆ ನೋಟಿಫೈ ಮಾಡಿದಂತ ಜಾಗಗಳಿಗೆ ಹೋಗಿ ಉದ್ಯೋಗ ಮಾಡುವಂತ ಪರಿಸ್ಥಿತಿ ತರಂತ ಉದ್ದೇಶನ ಇವರು. ಮತ್ತೊಮ್ಮೆ ವಲಸೆ ಕಾರ್ಮಿಕರಿಗೆ, ವಲಸೆ ಪದ್ಧತಿಗೆ ಇಲ್ಲಿರ್ತಕ್ಕಂಥ ಏನು ಮೊದಲು ಜೀತದ ಪದ್ಧತಿ ಇತ್ತು, ಆ ಜೀತದ ಪದ್ಧತಿನ ಮರುಸ್ಥಾಪನೆ ಮಾಡ್ಬೇಕಂತ ದುರುದ್ದೇಶ ಇಟ್ಕೊಂಡು ತಂದಿರ್ತಕ್ಕಂಥ ಬಿಲ್ಲ ಸಭಾಧ್ಯಕ್ಷರೇ. ಇದು ಸಭಾಧ್ಯಕ್ಷರೇ, ಇದರಲ್ಲೆಲ್ಲ ಕೂಡ ಅತ್ಯಂತ ಆಘಾತಕಾರಿ ಅಂಶ ಏನಂತಂದ್ರೆ, ಈ ಒಂದು BB-G ರಾಮ್ಜಿ ಬಿಲ್ಲಿನ ಅಡಿಯಲ್ಲಿ 60 ದಿನ ಏನ್ ಇವರು ಪಾಸ್ ಅಂತ ತಂದಿದ್ದಾರೆ, ಆ 60 ದಿನದ ಪಾಸ್ ನ ಯಾವ ಹಿನ್ನೆಲೆಯಲ್ಲಿ ಇವರು ಕೃಷಿ ಚಟುವಟಿಕೆಗಳು ಇದ್ದಾಗ, ಕೃಷಿ ಚಟುವಟಿಕೆಗಳು ಉತ್ತುಂಗಕ್ಕೆ ಏರಿದಂತ ಸಂದರ್ಭದಲ್ಲಿ, ಆಗಂತ ಸಂದರ್ಭದಲ್ಲಿ, ಸಂದರ್ಭದಲ್ಲಿ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಆ ರೈತರಿಗೆ ಕಟಾವು ಮಾಡಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ 60 ಪಾಸ್ ತಂದವರೆ ಸಭಾಧ್ಯಕ್ಷರೇ. ಈ ಒಂದು ಕಾಯ್ದೆನ ತಂದಂತವ್ರಿಗೆ ಒಂದು ಕನಿಷ್ಠವಾದ್ರೂ ಗಮನ ಇದ್ರೆ, ಕನಿಷ್ಠ ಬುದ್ಧಿ ಇದ್ದಿದ್ರೆ, ಕನಿಷ್ಠ ತಿಳುವಳಿಕೆ ಇದ್ದಿದ್ರೆ, ಏನಿರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಭೂಮಿ ಇದೆಯಾ? ಎಲ್ಲ ಬಡ ಕಾರ್ಮಿಕರ ಹತ್ರ ಕೂಡ ಏನ್ ಜಮೀನ್ ಇದೆಯಾ? ಲ್ಯಾಂಡ್ಲೆಸ್ ಲೇಬರರ್ಸ್ ಯಾರು ಈ ದೇಶದಲ್ಲಿ ಇಲ್ವೇ ಇಲ್ವಾ? 60 ದಿನ ಈ ಒಂದು ಬಿತ್ತನೆ ಮತ್ತೆ ಕಟಾವು ಕೃಷಿ ಚಟುವಟಿಕೆಗಳು ಉತ್ತುಂಗಕ್ಕೆ ಏರಿದಂತ ಸಂದರ್ಭದಲ್ಲಿ ಬಡವರ ಗತಿ ಏನಾಗಬೇಕಾಗಿದೆ? ಅವರೆಲ್ಲೋಗಿ ಉದ್ಯೋಗ ತಗೋಬೇಕಾಗಿದೆ. ಅದ್ರ ಬಗ್ಗೆ ಇವರೇನಾದ್ರೂ ಗಮನ ಹರಿಸಿದ ಸಭಾಧ್ಯಕ್ಷರೇ? ಇವತ್ತು ಸಭಾಧ್ಯಕ್ಷರೇ, ಭೂಮಿಯ ಹಕ್ಕನ್ನ ಪ್ರತಿಯೊಬ್ಬರಿಗೂ ಕೊಟ್ಟಂತದ್ದು ಯಾವ್ದಾದ್ರು ಇದ್ರೆ, ಊಳಿಗ ಮಾನ್ಯ ವ್ಯವಸ್ಥೆ, ಫ್ಯೂಡಲ್ ಸಿಸ್ಟಮ್ ಏನಿತ್ತು, ಆ ಫ್ಯೂಡಲ್ ಸಿಸ್ಟಮಿನ ತದ್ವಿರುದ್ಧವಾಗಿ ನಿಂತು ಭೂಮಿಯ ಹಂಚಿಕೆ ಮಾಡಿ ಉಳುವವನೇ ಒಡೆಯ ಅಂತ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಅದ್ ನಮ್ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹೆಮ್ಮೆಯಿಂದ ಸಂದರ್ಭದಲ್ಲಿ ಹೇಳ್ಕೊತೀನಿ ಸಭಾಧ್ಯಕ್ಷರೇ. ಎಲ್ಲ ಬಡವರಿಗೂ ಕೂಡ ಭೂಮಿನ ಕೊಟ್ಟಂತವ್ರು ನಮ್ಮ ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನು ಇವರು ಆ 60 ಡೇ ಪಾಸ್ ಮಾಡಿದ್ರು ಅಂತೇಳಿ, ಆ 60 ದಿನ ಪಾಸ್ ಇಂದ ಯಾವ ರೀತಿಯಾದಂತ ಅನ್ಯಾಯಗಳು, ಅನುಕೂಲಗಳು, ಅನಾನುಕೂಲಗಳು ಇವತ್ತು ರೈತರಿಗೆ ಆಗುತ್ತಂತ ಹೇಳಿದ್ರೆ, ಮೊದಲು ಸಭಾಧ್ಯಕ್ಷ ಯಾರಾದ್ರೂ ಬಡವ, ನಿರ್ಗತಿಕ, ಭೂಮಿ ಇಲ್ಲದೆ ಇದ್ದವ, ಹೆಣ್ಮಗಳು, ದಲಿತ ಯಾವ್ದಾದ್ರು ಭೂಮಿ ಇದ್ದವ್ರ ಹತ್ರ ಕಟಾವು ಮಾಡಕ್ಕೆ, ಅವ್ರ ಕೃಷಿ ಮಾಡಕ್ಕೆ, ಅವ್ರ ಹೊಲಗಳಿಗೆ ತೋಟಗಳಿಗೆ ಹೋದಂತ ಸಂದರ್ಭದಲ್ಲಿ
ಅವ್ರೇನಾದ್ರೂ ನನಗೆ ಕಡಿಮೆ ಆದಾಯ ಕಡಿಮೆ ಕೂಲಿ ಕೊಡ್ತೀನಿ ಅಂದ್ರೆ ಆ ಒಬ್ಬ ಕಾರ್ಮಿಕನಿಗೆ ಹಕ್ಕಿತ್ತು. ಇಲ್ಲ ನರೇಗಾ ನನಗೆ ಕನಿಷ್ಠ ಇಷ್ಟು ಆದಾಯ ಕೊಡುತ್ತೆ, ಇಷ್ಟು ಆದಾಯ ಕೊಟ್ಟರೆ ನಿನ್ ತೋಟ ಅಲ್ಲಿ ನಿನ್ ಹೊಲ ಅಲ್ಲಿ ನೀನ್ ಮಾಡಿದಂತ ಬಿತ್ತನೆಗೆ ನಾನು ಬಂದು ಕೆಲಸ ಮಾಡ್ತೀನಿ, ಆ ಒಂದು ಕನಿಷ್ಠ ದರ ಕೊಟ್ಟಿಲ್ಲ ಅಂತಂದ್ರೆ ನಾನು ಬರಲ್ಲ ಅಂತ ಹೇಳಂತ ಒಂದು ಹಕ್ಕಿವತ್ತು ಕೂಲಿ ಕಾರ್ಮಿಕರಿಗಿತ್ತು, ಕೃಷಿ ಚಟುವಟಿಕೆ ಮಾಡ್ಕೊಳ್ಳೋಕಿತ್ತು ಸಭಾಧ್ಯಕ್ಷರೇ. ಆದ್ರೆ ಇವತ್ತು ಈ 60 ದಿನ ಪಾಸ್ ಮಾಡಿರೋದ್ರಿಂದ ಇವತ್ತು ಬಡವರೇನಿದ್ದಾರೆ, ಸಮಾಜದಲ್ಲಿ ತುಳಿತಕ್ಕೆ ಇರ್ತಕ್ಕಂಥವ್ರು ಏನಿದ್ದಾರೆ, ಅವರಿವತ್ತು ಎಲ್ಲೋಗಿ ಕೆಲಸ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. ಇವರ ಮನಸ್ಥಿತಿ ಫ್ಯೂಡಲ್ ಮೈಂಡ್ ಸೆಟ್ ಏನಿದೆ, ಮತ್ತೊಮ್ಮೆ ಭೂಮಾಲೀಕರ ಹತ್ರ ಬಡವರೋಗಿ, ಮತ್ತೆ ಭೂಮಾಲೀಕರ ಹತ್ರ ದಲಿತರೋಗಿ, ಮತ್ತೆ ಭೂಮಾಲೀಕರ ಹತ್ರ ಹಿಂದುಳಿದವರು ಹೋಗಿ ಕೆಲಸಕ್ಕೆ ಬೇಡಬೇಕು, ಉದ್ಯೋಗಕ್ಕೆ ಬೇಡಬೇಕು, ಕೊಟ್ಟಂತ ದರಕ್ಕೆ ಕೊಟ್ಟಂತ ಕಾಸಿಗೆ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿನ ತೋರಿಸುತ್ತೆ ಸಭಾಧ್ಯಕ್ಷರೇ. ಅತ್ಯಂತ ಖಂಡನೀಯವಾದಂತ ಅಂಶ ಈ 60 ಡೇ ಪಾಸ್ ಏನಿದೆ, ಈ 60 ಡೇ ಪಾಸ್ ಈ ಅತ್ಯಂತ ಖಂಡನೀಯವಾದಂತ ಒಂದು ವಿಷಯ ಸಭಾಧ್ಯಕ್ಷರೇ. ರೈತರ ಪರವಾಗಿ ನಿಮ್ಗೆ ಇಷ್ಟು ಕಾಳಜಿ ಇದ್ರೆ ಯಾಕ್ರಿ ರೈತ ವಿರೋಧ ಕಾಯ್ದೆಗಳನ್ನ ಮಾಡಿದ್ರಿ? ರೈತರ ಪರವಾಗಿ ನಿಮ್ಗೆ ಇಷ್ಟೊಂದು ಕಾಳಜಿ ಇದ್ರೆ ಅವ್ರು ಡೆಲ್ಲಿ ಹತ್ರ ಕೂತು ಕಾತು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ರೈತ ಪರ ಕಾಳಜಿ ಏನಾಯ್ತು? ನಾಚಿಕೆ ಆಗ್ಬೇಕು, ಅವಮಾನ ಆಗ್ಬೇಕು. ನೀವಿವತ್ತು ಭೂ ಮಾಲೀಕರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ, ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ, ಅವ್ರ ಹತ್ರ ತುಳಿತ ವರ್ಗದವರು ಹೋಗ್ಬೇಕು ಅಂತೇಳಿ ಈ ಕಾಯ್ದೆ ತಂದು 60 ದಿನ ಪಾಸ್ ಕೊಟ್ಟು ಈ ರೀತಿಯಾದಂತ ವ್ಯವಸ್ಥೆನ ಸೃಷ್ಟಿ ಮಾಡಿ ನೀವು ಇವತ್ತು BBG ರಾಮ್ಜಿ ವಿಕಸಿತ ಭಾರತವಾಗಿದೆ ಅಂತ ಹೇಳ್ತೀರಲ್ಲ, ನಿಮ್ಗೆ ಅವಮಾನ ನಾಚಿಕೆ ಆಗ್ಬೇಕು ಅಂತೇಳಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಸಭಾಧ್ಯಕ್ಷರೇ, ಇವತ್ತು ಈ ಒಂದು ಕಾಯ್ದೆನ ಮಾಡಿದ್ದಾರೆ. ಕಾಯ್ದೆ ಮಾಡಿದಂತ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತ ಅಂಶ ಏನಂತಂದ್ರೆ, ಒಬ್ಬ ಕೂಲಿ ಕಾರ್ಮಿಕನಿಗೆ ಎಷ್ಟು ಆದಾಯ ಬರಬೇಕು, ದಿನಕ್ಕೆ ಎಷ್ಟು ಗಳಿಕೆ ಆಗ್ಬೇಕು ಅನ್ನೋ ಒಂದು ವಿಷಯನ ಏನು ಸ್ಪಷ್ಟವಾಗಿ BBG ರಾಮ್ಜಿಯಲ್ಲಿ ಬರಿಬೇಕಿತ್ತು ಸಭಾಧ್ಯಕ್ಷರೇ, ಅದ್ರ ಬಗ್ಗೆ ಒಂದು ತುಟಕ್ ಪಿಟಕ್ ಅಂತ ಕೂಡ ಇವತ್ತು ಈ ಸರ್ಕಾರ ಅಂದಿಲ್ಲ. BBG ರಾಮ್ಜಿ ಅಂತ ತಂದಿದ್ದಾರೆ, ಆದ್ರೆ ಆ BBG ರಾಮ್ಜಿಯಲ್ಲಿ ನೀವು ಯಾವ ತರ ಕೂಲಿನ ಕೊಡ್ತೀರಂತ ಹೇಳಿಲ್ಲ ಸಭಾಧ್ಯಕ್ಷರೇ. ಇವತ್ತು ನರೇಗಾಡಿಯಲ್ಲಿ ಸ್ಪಷ್ಟವಾಗಿ ಆಗಿತ್ತು, ಪ್ರತಿ ವರ್ಷ ನಾವೇನು ಕೂಲಿ ಕಾರ್ಮಿಕರಿಗೆ ಕೊಡಂತ ದರ ಏನಾಗಿದೆ, ಆ ಪ್ರತಿ ವರ್ಷ ಆ ದರ ಪರಿಷ್ಕರಣೆ ಆಗಬೇಕಾಗಿದೆ. ದೇಶದಲ್ಲಿ ಹಣದೊಬ್ಬರ ಏನಾಗುತ್ತೆ, ಆ ಹಣದೊಬ್ಬರದ ಅನುಗುಣವಾಗಿ ಅವರ ಗಳಿಕೆನ ನಾವು ಜಾಸ್ತಿ ಮಾಡಬೇಕು ಅಂತೇಳಿ ನಮ್ಮ MGNREG ಕಾಯ್ದೆ ಅಡಿಯಲ್ಲಿ ಸ್ಪಷ್ಟವಾಗಿ ನಾವು ಬರೆದಿದ್ದೀವಿ ಸಭಾಧ್ಯಕ್ಷರೇ. ಅದರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ BBG ರಾಮ್ಜಿ ಬಿಲ್ಲು ತುಟಕ್ ಪಿಟಕ್ ಅಂತ ಕೂಡ ಅಂದಿಲ್ಲ ಸಭಾಧ್ಯಕ್ಷರೇ. ತನ್ನ ಜವಾಬ್ದಾರಿ ಏನಿದೆ, ಉದ್ಯೋಗ ಕೊಟ್ಟು ಘನತೆ ಕೊಡಂತ ಜವಾಬ್ದಾರಿ ಏನ್ ಸರ್ಕಾರದಿದೆ, ಕೇಂದ್ರ ಸರ್ಕಾರದಿದೆ, ಸಂಪೂರ್ಣವಾಗಿ ಕೈ ಚೆಲ್ಲಿ ಇವತ್ತು ತನ್ನ ಜವಾಬ್ದಾರಿನ ಕಳ್ಕೊಳ್ಳಂತ ಕೆಲಸನ ಈ ಕೇಂದ್ರ ಸರ್ಕಾರ ತನ್ನ ಈಗ ತಂದಿರತಕ್ಕಂಥ ಕಾಯ್ದೆಯ ಮುಖಾಂತರವಾಗಿ ಮಾಡಿದೆ ಸಭಾಧ್ಯಕ್ಷರೇ. ಇವತ್ತು ಇವರು ಹೊಸದಾಗಿ ಹೇಳ್ತಾ ಇದ್ದಾರೆ, BBG ರಾಮ್ಜಿ ಬಿಲ್ನಿಂದ ನಾವು 125 ದಿನ ಉದ್ಯೋಗಗಳನ್ನ ಬಡವರಿಗೆ ಒದಗಿಸ್ಕೊಡ್ತೀವಿ ಅಂತ ಹೇಳಿ, ಆ 125 ದಿನ ಬಡವರಿಗೆ ಉದ್ಯೋಗ ಒದಗಿಸ್ಕೊಡಂತ ಒಂದು ನಿಟ್ಟಿನಲ್ಲಿ ಇವರೇನಂತ ಹೇಳ್ತಾರೆ ಸಭಾಧ್ಯಕ್ಷರೇ, ನಾವು 1.51 ಲಕ್ಷ ಕೋಟಿ ರೂಪಾಯಿಗಳನ್ನ ನರೇಗಾಗಿರ್ತೀವಿ ಅಂತೇಳಿ. ಸಭಾಧ್ಯಕ್ಷರೇ, ಕಳೆದ ವರ್ಷ ನರೇಗಾಗೆ ಎಷ್ಟು ಹಣನ ವ್ಯಯ ಮಾಡಿದ್ದು ಅಂತ ಹೇಳಿದ್ರೆ 86,000 ಕೋಟಿ ರೂಪಾಯಿಗಳನ್ನ ಕಳೆದ ವರ್ಷ ನರೇಗಾಗೆ ಖರ್ಚು ಮಾಡಲಾಗಿತ್ತು ಸಭಾಧ್ಯಕ್ಷರೇ. ಇವತ್ತು ಇವ್ರು ಏನ್ ಮಾಡಿದ್ದಾರೆ, ಇವ್ರ ಕಾಯ್ದೆಯಲ್ಲಿ ಇವ್ರು ಹೇಳುವಂಥದ್ದು 1,51,000 ಕೋಟಿ ರೂಪಾಯಿಗಳನ್ನ ನಾವು ನರೇಗೋಸ್ಕರ ಮೀಸಲ ಮಾಡಿರ್ತೀವಿ ಅಂತ ಹೇಳಿ. ಸಭಾಧ್ಯಕ್ಷರೇ, ಅದರಲ್ಲಿ 60-40 ರೇಷಿಯೋ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಿದೆ, ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ಅದರ ಆರ್ಥಿಕ ಹೊರೆ ಏನಾಗುತ್ತೆ ಅಂತ ನಮಗ್ ತಿಳಿಸಿದೆ. 40 ಭಾಗ ಯೋಜನೆಯ ಖರ್ಚನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸಿದ್ದಾರೆ. 1,51,000 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಸುಮಾರು 91 ಕೋಟಿ ರೂಪಾಯಿಗಳು ಮಾತ್ರ ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. 60,000 ಕೋಟಿ ಹೊರೆನ ಇವತ್ತು ರಾಜ್ಯ ಸರ್ಕಾರಗಳು ತುಂಬಬೇಕಾಗ್ತಾ ಇದೆ ಸಭಾಧ್ಯಕ್ಷರೇ. 125 ದಿನ ಅಂತ ಇವ್ರೇನ್ ಹೇಳ್ತಾರೆ, ಆ 125 ದಿನದಲ್ಲಿ ಸುಮಾರು 70 ದಿನ ಮಾತ್ರ ಇವ್ರದ್ದು, ಮಿಕ್ಕಿದ 55 ದಿನ ರಾಜ್ಯ ಸರ್ಕಾರಗಳು ಸಭಾಧ್ಯಕ್ಷರೇ. ಇದು ಯಾವ ರೀತಿಯಾದಂತ ನ್ಯಾಯ? ಹಿಂದೆ ಇದ್ದಂತ MGNREG ಬಿಲ್ ಅಲ್ಲಿ ನಾವು ಜನಕ್ಕೆ ಏನ್ ಕೊಡ್ತಾ ಇದ್ವಿ ಕೂಲಿ, 100ಕ್ಕೆ 100 ಕೂಲಿನ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು ಸಭಾಧ್ಯಕ್ಷರೇ.
ಇವತ್ತು ರಾಜ್ಯ ಸರ್ಕಾರ ಕೊಡ್ತದೆ. ಅದನ್ನು ಕೂಡ ನಾವು ಒಪ್ಕೊಂಡ್ರೆ ಇವ್ರು ತಂದಿರ್ತಕ್ಕಂಥ ಕಾಯ್ದೆ ಅಡಿಯಲ್ಲಿ ಏನು 1,51,000 ಕೋಟಿ ರೂಪಾಯಿಗಳನ್ನ ನಾವಿವತ್ತು ನರೇಗಾಗಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ಅದು ಯಾರಿಗೆ ಸಾಕಾಗುತ್ತೆ? 175 ದಿನ ಉದ್ಯೋಗ ಕೊಡ್ತಾರೆ, ನಿಮ್ಮ ಹತ್ರ ಕಾಸು ಎಲ್ಲಿದೆ? ಸಭಾಧ್ಯಕ್ಷರೇ, ಒಂದು ಅಂಕಿಅಂಶನ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ದೇಶಾದ್ಯಂತ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಉದ್ಯೋಗ ಚೀಟಿಗಳೆಷ್ಟಂತಂದ್ರೆ, ಜಾಬ್ ಕಾರ್ಡ್ಸ್ ನಾವು ಎಷ್ಟು ಕೊಟ್ಟಿದ್ದೀವಿ ಅಂತಂದ್ರೆ 15,57,000 ಜಾಬ್ ಕಾರ್ಡ್ಗಳನ್ನ ಇವತ್ತು 57 ಲಕ್ಷ ಜಾಬ್ ಕಾರ್ಡ್ಗಳನ್ನ ಇವತ್ತು ನಾವು ದೇಶಾದ್ಯಂತ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಸಕ್ರಿಯವಾಗಿರ್ತಕ್ಕಂಥ ಜಾಬ್ ಕಾರ್ಡ್ ಸಭಾಧ್ಯಕ್ಷರೇ 8,65,00,000 ಸಕ್ರಿಯವಾಗಿ ಜನ ಬಳಸ್ತಾ ಇರ್ತಕ್ಕಂಥ ಜಾಬ್ ಕಾರ್ಡ್ ಇದೆ ಸಭಾಧ್ಯಕ್ಷರೇ. ಅದರಲ್ಲಿ ಉದ್ಯೋಗ ಪಡ್ಕೊಂಡಿರ್ತಕ್ಕಂಥವ್ರು, ಉದ್ಯೋಗದ ಅವಕಾಶ ತಗೊಂಡಿರ್ತಕ್ಕಂಥವ್ರು, ಸೌಲಭ್ಯ ತಗೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಂತಂದ್ರೆ 5 ಲಕ್ಷ ಕುಟುಂಬಗಳು ಇವತ್ತು ಜಾಬ್ ಕಾರ್ಡ್ಗಳ ಮುಖಾಂತರ ಕೆಲಸ ಮಾಡ್ತಾ ಇವೆ ಸಭಾಧ್ಯಕ್ಷರೇ. ಇವತ್ತು ಬರೀ ಆ 5 ಲಕ್ಷ ಕುಟುಂಬಗಳನ್ನ, 5 ಕೋಟಿ ಕುಟುಂಬಗಳನ್ನ ನಾವು ತಗೊಂಡ್ರು. ಆಕ್ಟಿವ್ ಜಾಬ್ ಕಾರ್ಡ್ಸ್, ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಬ್ ಕಾರ್ಡ್ಸ್ ಇರ್ತಕ್ಕಂಥ 5 ಕೋಟಿ ಕುಟುಂಬಗಳನ್ನ ತಗೊಂಡ್ರೆ ಒಂದು ಯೂನಿಟ್ಗೆ 650 ರೂಪಾಯಿ ಅಂಗೆ, ಕೂಲಿಗೆ 370 ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ, ಮೆಟೀರಿಯಲ್ಗೆ 280 ರೂಪಾಯಿ ಲೆಕ್ಕದಲ್ಲಿ ತಗೊಂಡು ಯೂನಿಟ್ಗೆ 650 ರೂಪಾಯಿ ಅಂತ ತಗೊಂಡ್ರೆ 50 ದಿನ ಉದ್ಯೋಗ ಕೊಡಕ್ಕೆ 5 ಕೋಟಿ ಮನೆಗಳೇನಿವೆ, 5 ಕೋಟಿ ಮನೆಗಳಿಗೆ 50 ದಿನ ನೀವು ಅಧಿಕಾರದ ಆಶೆಗಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ, ಅಧಿಕಾರದ ಆಶೆಗಾಗಿ ಭ್ರಷ್ಟ ಪಕ್ಷ ಸೇರಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ ಶಿವಲಿಂಗೇಗೌಡ ನಿಮ್ಮಂತ ಅಯೋಗ್ಯ ಇಲ್ಲ ಈ ದೇಶದಲ್ಲಿ. ಅಷ್ಟು ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಆ ಮಟ್ಟಕ್ಕೆ ವೈಯಕ್ತಿಕವಾಗಿ ಸುಳ್ಳು ಘೋಷಣೆಗಳಂತದ್ದು, ಬರೀ ಸುಳ್ಳು ಆಶ್ವಾಸನೆಗಳು ಕೊಡಂತದ್ದು, ಬರೀ ಬಂಡವಾಳ ಇದೆ ಅಂತ ಭರವಸೆಗಳನ್ನು ಕೊಡಂತ ಪುಕ್ಷಾಟೆ ಸರ್ಕಾರ, ದಿವಾಳಿ ಆದಂತ ಸರ್ಕಾರ, ಕಳ್ಕೊಂಡಂತ ಸರ್ಕಾರ ಯಾವ್ದಾದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷ. ಇನ್ನೂ ಅರ್ಧ ಗಂಟೆ ಇದೆ. ಆದ್ರಿಂದ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಪರಿಸ್ಥಿತಿ ಬಗ್ಗೆ, ನಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡ್ತಾರಲ್ಲ ಇಲ್ಲಿ ವಿರೋಧ ಪಕ್ಷದಲ್ಲಿರೋಂಥವ್ರು, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತೇನಾಗಿದೆ? ಇವತ್ತು ಒಂದು ಅಂಶ ಕೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ. ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ, ರೈತರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ, ರಾಜ್ಯ ಸರ್ಕಾರದ ಮೇಲೆ ಹೊರೆ ಬಿದ್ದಂಥದ್ದು ಎಷ್ಟು ಅಂತಂದ್ರೆ 10,000 ಕೋಟಿ ರೂಪಾಯಿ ಸಭಾಧ್ಯಕ್ಷರೇ. ಇವತ್ತು ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಶಿವಲಿಂಗೇಗೌಡರಿಗೆ, ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಶಿವಲಿಂಗೇಗೌಡರಿಗೆ, ಕೊಬ್ಬರಿ ಬೆಳೆಗಾರರಿಗೆ ಇವ್ರು ಮಾಡಿರ್ತಕ್ಕಂಥ ಜಿರಾಮ್ಜಿ ಬಿಲ್ ಇಂದ 40% ಹೊರೆನ ರಾಜ್ಯ ಸರ್ಕಾರಗಳ ಮೇಲೆ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಎಷ್ಟು ಹೊರೆ ಬೀಳ್ತಾ ಇದೆ ಅಂತಂದ್ರೆ 50,000 ಕೋಟಿ ಹೊರೆನ ಹೊಸದಾಗಿ 40,000 ಕೋಟಿ ರೂಪಾಯಿಗಳ ಹೊರೆನ ಇವತ್ತೇನ್ ನೀವು ರಾಜ್ಯ ಸರ್ಕಾರಗಳ ಮೇಲೆ ಹೊರಿಸ್ತಾ ಕೊಬ್ಬರಿ ಬೆಳೆಗಾರರಿಗೆ ಶಿವಲಿಂಗೇಗೌಡರಿಗೆ ಒಂದಂಶ ನರೇಗಾ ಯೋಜನೆ ಏನಿದೆ
ಅನುಷ್ಠಾನ ಆಗ್ತಾ ಇದೆ ಅಂತಂದ್ರೆ ನೈಸಲ್ಲಿ ದುಡ್ಡು ಹೊಡೆದ ಶಿವಲಿಂಗೇಗೌಡರಿಗೆ 7,000 ನೈಸಲ್ಲಿ ದುಡ್ಡು ಹೊಡೆದ ಶಿವಲಿಂಗೇಗೌಡರಿಗೆ ನರೇಗಾ ಗುತ್ತಿಗೆ ಕಾರ್ಮಿಕರೇನಿದ್ರು ಇವತ್ತು ಪ್ರೋಗ್ರಾಮ್ ಮ್ಯಾನೇಜರ್, ಪ್ರಾಜೆಕ್ಟ್ ಇವರೆಲ್ಲರೂ ಕೂಡ ನೈಸಲ್ಲಿ ದುಡ್ಡು ಹೊಡೆದ ಶಿವಲಿಂಗೇಗೌಡರಿಗೆ ಇವತ್ತು ನರೇಗಾ ಪಕ್ಷಾಂತರ ಮಾಡಿದ ಶಿವಲಿಂಗೇಗೌಡರಿಗೆ ರಾಜ್ಯಾದ್ಯಂತ ಜಾರಿಗೆ ಬಂದಿತ್ತು. ಸಭಾಧ್ಯಕ್ಷರೇ ನೈಸಲ್ಲಿ ಅಡ್ಜಸ್ಟ್ಮೆಂಟ್ ಆದ ಶಿವಲಿಂಗೇಗೌಡರಿಗೆ ಆ ಒಂದು ಕುಟುಂಬಗಳಿಗೆ ಕೊಬ್ಬರಿ ಬೆಳೆಗಾರರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಪಾಸ್ ಕೊಟ್ಟಂತ ಸಂದರ್ಭದಲ್ಲಿ 60 ದಿನ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಏನಾಗಬೇಕಾಗಿದೆ, ಆ 7,000 ಉದ್ಯೋಗಿಗಳು ಗುತ್ತಿಗೆ ಉದ್ಯೋಗ ಮಾಡಂತವ್ರು ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಅವ್ರ ಕುಟುಂಬಗಳಿಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕು ಅಂತ ಹೇಳ್ಬೇಕಾ? ಊಟ ಬಿಟ್ಟು ನೀವೆಲ್ಲರೂ ಕೂಡ ಕೊಬ್ಬರಿ ಬೆಳೆಗಾರರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಸಭಾಧ್ಯಕ್ಷರೇ ಈ ರೀತಿಯಲ್ಲಿ